our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದಲ್ಲಿ 2ನೇ ಅಧ್ಯಾಯವಾದ ಕುಟುಂಬ ಎಂಬ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕುಟುಂಬದ ಸದಸ್ಯರು ಸಂಬಂಧಿಗಳಾಗಿರುತ್ತಾರೆ. ಹೌದಲ್ವಾ ಮಕ್ಕಳೇ? ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಯಾರ್ಯಾರು ಹೇಳಿ? ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲ ಏನಾಗಿರ್ತಾರೆ? ಸಂಬಂಧಿಗಳಾಗಿರ್ತಾರೆ ಮತ್ತು ಒಟ್ಟಾಗಿ ವಾಸಿಸುತ್ತಾರೆ ಎಂದು ನಿಮಗೆ ತಿಳಿದಿದೆ. ಹೌದಲ್ವಾ? ಕೆಲವೊಮ್ಮೆ ಕುಟುಂಬದ ಸದಸ್ಯರು ವಿವಾಹ, ಉದ್ಯೋಗ, ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ಳುತ್ತಾರೆ. ಹೌದಲ್ವಾ ಮಕ್ಕಳೇ? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರೇ ಕೆಲವರು ವಿವಾಹವಾಗ್ಬಿಟ್ಟು ಬೇರೆ ಮನೆಗಳನ್ನ ಮಾಡ್ತಾರೆ, ನಂತರ ಉದ್ಯೋಗಕ್ಕಾಗಿ ಬೇರೆ ಊರುಗಳಿಗೆ ಹೋಗ್ತಾರೆ, ಶಿಕ್ಷಣಕ್ಕಾಗಿ ಬೇರೆ ಊರುಗಳಿಗೆ ಹೋಗ್ತಾರೆ. ಹೀಗೆ ಕುಟುಂಬದಲ್ಲಿನ ಸದಸ್ಯರು ಏನ್ ಮಾಡ್ತಾರೆ? ವಿವಿಧ ಕಾರಣಗಳಿಂದ ಕುಟುಂಬದಿಂದ ಹೊರಗಡೆ ಹೋಗ್ತಾರೆ. ಹೌದಲ್ವಾ? ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳಾಗುತ್ತಿವೆ. ಮೊದಲೆಲ್ಲ ಅವಿಭಕ್ತ ಕುಟುಂಬಗಳಿದ್ವು. ಅಂದ್ರೆ ಎಲ್ಲರೂ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಅಂದ್ರೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಮತ್ತೆ ಅವರೆಲ್ಲರ ಮಕ್ಕಳು ಎಲ್ಲರೂ ಸಹ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಇವಾಗ ತುಂಬಾ ಅಪರೂಪಕ್ಕೆ ಅಂತ ಕುಟುಂಬಗಳನ್ನ ನಾವು ನೋಡ್ತೀವಿ. ಇವಾಗ ಎಲ್ಲ ವಿಭಕ್ತ ಕುಟುಂಬಗಳು, ಅಂದ್ರೆ ಅಪ್ಪ, ಅಮ್ಮ, ಮಕ್ಕಳು ಮಾತ್ರ ವಾಸ ಮಾಡ್ತಾ ಇರ್ತಾರೆ. ಹೌದಲ್ವಾ? ನೋಡಿದಿರಲ್ವಾ ನೀವು ಸಹ? ನೋಡಿ, ಈ ಪಾಠವನ್ನ ಕಲ್ತ ನಂತರ ನೀವು ಏನನ್ನ ತಿಳಿತೀರಾ ಅಂದ್ರೆ ಕುಟುಂಬದ ಮಹತ್ವವನ್ನ ತಿಳಿತೀರಾ. ಅಷ್ಟೇ ಅಲ್ಲದೆ ವಂಶವೃಕ್ಷದ ಮೂಲಕ ನಿನ್ನ ಕುಟುಂಬವನ್ನ ಪರಿಚಯಿಸಿಕೊಳ್ತೀರಾ. ಸಂಬಂಧಗಳನ್ನು ಸಂಕೇತಗಳ ಮೂಲಕ ಗುರುತಿಸುವ ಕೌಶಲವನ್ನು ಸಹ ನೀವು ಕಲಿತೀರಾ. ಕುಟುಂಬದ ಸ್ವರೂಪದಲ್ಲಿ ಬದಲಾವಣೆಗಳನ್ನು ಸಹ ಗುರುತಿಸ್ತೀರಾ. ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಲಕ್ಷಣಗಳನ್ನು ಸಹ ನೀವು ಅರ್ಥೈಸ್ಕೊಳ್ತೀರಾ. ನೋಡಿ ಮಕ್ಕಳೇ, 4ನೇ ತರಗತಿಯಲ್ಲಿ ವಂಶವೃಕ್ಷದ ಪರಿಚಯ ನಿಮ್ಗೆ ಆಗಿದೆ. ಹೌದಲ್ವಾ? ವಂಶವೃಕ್ಷ ಅಂದ್ರೆ ಏನು ಮಕ್ಕಳೇ? ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಮನುಷ್ಯನ ಒಂದು ತಲೆಮಾರು ಅಂದ್ರೆ ಅಜ್ಜ, ಅಜ್ಜಿ ಇರ್ತಾರಲ್ಲ, ಅವ್ರದ್ದು ಒಂದು ತಲೆಮಾರು, ಮತ್ತೆ ನಿಮ್ಮ ಅಪ್ಪ, ಅಮ್ಮ ಅವ್ರದ್ದು ಒಂದು ತಲೆಮಾರು, ಮತ್ತೆ ನಿಮ್ದು ಒಂದು ತಲೆಮಾರು. ಈ ರೀತಿ ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಇರ್ತಕ್ಕಂತಹ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ವಂಶವೃಕ್ಷ. ನಾನು ಮನು. ವಂಶವೃಕ್ಷದ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿಕೊಡುವೆ. ಮುಂದಿನ ಪುಟದಲ್ಲಿ ನನ್ನ ವಂಶವೃಕ್ಷ ಇದೆ. ಅದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ. ನನ್ನ ವಂಶದ ಎಲ್ಲಾ ಸದಸ್ಯರ ಹೆಸರನ್ನು ಓದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ವಂಶವೃಕ್ಷದಲ್ಲಿ ಬಳಸಿರ್ತಕ್ಕಂಥ ಸಂಕೇತಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಚೌಕ ಇದ್ರೆ ಅದು ಗಂಡು ಅಂತ, ಈ ರೀತಿ ವೃತ್ತ ಇದ್ರೆ ಹೆಣ್ಣು ಅಂತ, ಈ ರೀತಿ ಚೌಕ ಮತ್ತು ವೃತ್ತ ಇದ್ರೆ ಗಂಡ, ಹೆಂಡತಿ ಅಂತ. ನೋಡಿ, ನಂತರ ಇಲ್ಲಿ ಚೌಕ, ಈ ರೀತಿ ವೃತ್ತ, ನಂತರ ಇದ್ರ ಕೆಳಗಡೆ ಚೌಕ, ವೃತ್ತ ಇದ್ರೆ ತಂದೆ ತಾಯಿಗೆ ಜನಿಸಿದಂತಹ ಮಕ್ಕಳು ಅಂತ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಈ ರೀತಿ ಸಂಕೇತಗಳನ್ನ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಮನುವಿನ ಕುಟುಂಬದ ವಂಶವೃಕ್ಷವನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಕೊಟ್ಟಿದ್ದಾರಲ್ವಾ, ಇದೇ ಮನು. ಹೌದಲ್ವಾ? ಇವನ ಕುಟುಂಬದ ವಂಶವೃಕ್ಷ ಇದು. ನೋಡಿ, 1ನೇ ತಲೆಮಾರು ಅಲ್ಲಿ ರಾಮಪ್ಪ ಮತ್ತು ಭಾಗ್ಯಮ್ಮ ಇರ್ತಾರೆ. ನಂತರ ಇವರಿಗೆ 2 ಮಕ್ಕಳು, ರವಿ ಮತ್ತು ರಾಜು ಅಂತ. ರವಿಯ ಹೆಂಡತಿ ವಿನುತ. ಇಲ್ಲಿ ರಾಜುವಿನ ಹೆಂಡತಿ ರಮ್ಯ. ರವಿ ಮತ್ತು ವಿನುತಗೆ 2 ಮಕ್ಕಳು, ರಕ್ಷಿತ್ ಮತ್ತು ಪ್ರೇಮ ಅಂತ. ರಕ್ಷಿತನ ಹೆಂಡತಿ ರಾಧಾ. ರಕ್ಷಿತ್ ಮತ್ತು ರಾಧಾಗೆ 2 ಮಕ್ಕಳು, ಪ್ರಿಯಾ ಮತ್ತು ಮನು. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ? ನೋಡಿ, ರಾಜು ಮತ್ತೆ ರಮ್ಯಾಗೆ 2 ಮಕ್ಕಳು, ಪಲ್ಲವಿ ಮತ್ತು ಸುಮಾ. ಸುಮಾನ ಗಂಡ ಶರಣ್. ಸುಮಾ ಮತ್ತು ಶರಣ್ಗೆ 2 ಮಕ್ಕಳು, ಕಿರಣ್ ಮತ್ತು ಕೀರ್ತನ. ಈ ರೀತಿಯಲ್ಲಿ ನಾವು ವಂಶವೃಕ್ಷವನ್ನ ತಿಳಿಬಹುದು ಮಕ್ಕಳೇ. ನೋಡಿ, ಮೇಲೆ ನೀಡಿರುವ ವಂಶವೃಕ್ಷದಲ್ಲಿರುವ ಹೆಸರುಗಳನ್ನು ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ. ಮನು ನೀನೇ ಎಂದು ಭಾವಿಸಿ. ಈ ವಂಶವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ. ಪ್ರಿಯಾ ಅಂತ ಕೊಟ್ಟಿದ್ದಾರೆ. ಪ್ರಿಯಾ ಮನುವಿಗೆ ಏನ್ ಸಂಬಂಧ? ನೋಡಿ, ಮನುವಿನ ಅಕ್ಕ ಪ್ರಿಯಾ. ಹಾಗಾಗಿ ಪ್ರಿಯಾ ಮನುವಿನ ಅಕ್ಕ. ರಕ್ಷಿತ್ ಮತ್ತು ರಾಧಾ ಮನುವಿಗೆ ಏನಾಗ್ತಾರೆ? ನೋಡಿ, ಮನುವಿನ
ತಾಯಿ ರಾಧಾ, ಮನುವಿನ ತಂದೆ ರಕ್ಷಿತ್. ಹಾಗಾಗಿ ತಂದೆ ತಾಯಿ. ಪ್ರೇಮ. ಪ್ರೇಮ ಏನಾಗ್ತಾರೆ ಮನುವಿಗೆ? ನೋಡಿ, ಮನುವಿನ ತಂದೆಯ ಅಕ್ಕ ಅಥವಾ ತಂಗಿ, ಹೌದಲ್ವಾ ಪ್ರೇಮ? ಹಾಗಾಗಿ ಮನುವಿಗೆ ಏನಾಗ್ತಾರೆ? ಅತ್ತೆ ಆಗ್ತಾರೆ, ಅಂದರೆ ಸೋದರತ್ತೆ ಆಗ್ತಾರೆ. ನಂತರ ನೋಡಿ, ಅದೇ ರೀತಿ ರಾಮಪ್ಪ ಮತ್ತು ಭಾಗ್ಯಮ್ಮ ಏನಾಗ್ತಾರೆ? ಮುತ್ತಜ್ಜ ಮತ್ತು ಮುತ್ತಜ್ಜಿ ಆಗ್ತಾರೆ. ಈ ರೀತಿ ಮುತ್ತಜ್ಜ ಮತ್ತು ಮುತ್ತಜ್ಜಿ ಅಂತ ಬರೀರಿ ಮಕ್ಕಳೇ. ಅದೇ ರೀತಿ ರವಿ ಮತ್ತು ವಿನುತಾ ಅವರು ಅಜ್ಜ ಅಜ್ಜಿ ಆಗ್ತಾರೆ. ಪಲ್ಲವಿ ಇವರು ಅತ್ತೆ ಆಗ್ತಾರೆ. ಶರಣ್ ಮತ್ತು ಸುಮಾ ಇವರು ಸಹ ಅತ್ತೆ ಮಾವ ಆಗ್ತಾರೆ. ರಾಜು ರಮ್ಯಾ ಇವರು ಅಜ್ಜ ಅಜ್ಜಿ ಆಗ್ತಾರೆ. ಕಿರಣ್ ಇವರು ಬಾಮೈದ ಆಗ್ತಾರೆ. ಕೀರ್ತನ ಇವರು ಸೊಸೆ ಆಗ್ತಾರೆ. ಈ ರೀತಿಯಲ್ಲಿ ಸಂಬಂಧಗಳನ್ನು ನೀವು ಗುರುತಿಸ್ಬಿಟ್ಟು ಬರೀಬೇಕು ಮಕ್ಕಳೇ. ಆಲೋಚಿಸು ಅಂತ ಕೊಟ್ಟಿದ್ದಾರೆ. ಈ ವ್ಯಕ್ತಿಗಳೊಂದಿಗೆ ಪ್ರೇಮಾಳ ಹಾಗೂ ಮನುವಿನ ಸಂಬಂಧಗಳು ಒಂದೇ ಆಗಿದೆಯೇ? ಆಲೋಚಿಸಿ ಮಕ್ಕಳೇ. ಇಲ್ಲ ಅಲ್ವಾ? ಪ್ರೇಮ ಏನಾಗ್ತಾರೆ ಮನುವಿಗೆ? ಮನುವಿನ ಅತ್ತೆ, ಸೋದರ ಅತ್ತೆ ಆಗ್ತಾರಲ್ವಾ? ನಂತರ ನೋಡಿ ಮಕ್ಕಳೇ, ವಂಶವೃಕ್ಷ ರಚಿಸುವಾಗ ಗಂಡಸರಿಗೆ ಈ ರೀತಿ ಚೌಕ ಗುರುತು ಮತ್ತು ಹೆಂಗಸರಿಗೆ ವೃತ್ತ ಗುರುತು ಬಳಸಿದೆ. ಈ ಕೆಳಗಿನ ಚಿಹ್ನೆಗಳಿಂದ ಸಂಬಂಧ ಹೆಸರಿಸು ಅಂತ ಇದೆ. ಈ ಸಂಕೇತ ಇದ್ರೆ ಏನು? ಹೆಂಡತಿ. ಈ ಸಂಕೇತ ಗಂಡ ಅಂತ ಕೊಟ್ಟಿದ್ದಾರೆ. ಚೌಕದ ಗುರುತು ಗಂಡಸರಿಗೆ ಮತ್ತು ವೃತ್ತದ ಗುರುತು ಹೆಂಗಸರಿಗೆ ಇಲ್ಲಿ ಚಿಹ್ನೆ ಸೂಚಿಸ್ತಾ ಇದೆ ಮಕ್ಕಳೇ. ಇಲ್ಲಿನ ಸಂಬಂಧ ಹೇಳಿ ಮಕ್ಕಳೇ. ಮಗಳು ಮತ್ತೆ ಮಗ, ಈ ರೀತಿ ಬರಿಬೇಕು ಮಕ್ಕಳೇ. ನಂತರ ಇಲ್ಲಿ ನೋಡಿ, ತಾಯಿ ಮಗಳು, ತಂದೆ ಮಗಳು, ನಂತರ ಅಣ್ಣ ತಮ್ಮ, ಅಕ್ಕ ತಂಗಿ. ಈ ರೀತಿಯಲ್ಲಿ ನೀವು ಸಹ ಸಂಬಂಧಗಳನ್ನು ಗುರುತಿಸಿ ಬರೆಯಿರಿ ಮಕ್ಕಳೇ. ಅದೇ ರೀತಿಯಲ್ಲಿ ನೋಡಿ, ನನ್ನ ಕುಟುಂಬದ ಪರಿಚಯವಾಯಿತು, ಈಗ ನಿನ್ನ ಕುಟುಂಬದ ವಂಶವೃಕ್ಷ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನನ್ನ ಕುಟುಂಬ ಅಂದರೆ ಯಾವುದು? ಮನುವಿನ ಕುಟುಂಬ. ಮನುವಿನ ಕುಟುಂಬದ ಪರಿಚಯ ಆಯಿತು ಅಲ್ವಾ? ಈಗ ನಿನ್ನ ಕುಟುಂಬದ ವಂಶವೃಕ್ಷ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ನಾನು ಇಲ್ಲಿ ಉದಾಹರಣೆ ತೋರಿಸಿದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ನೀವು ಬರೀಬೇಕು ಮಕ್ಕಳೇ. ನೋಡಿ, ಮೊದಲನೇ ತಲೆಮಾರು, ಎರಡನೇ ತಲೆಮಾರು, ಮೂರನೇ ತಲೆಮಾರು, ನಾಲ್ಕನೇ ತಲೆಮಾರು, ಐದನೇ ತಲೆಮಾರು. ಈ ರೀತಿಯಲ್ಲಿ ನಮ್ಮ ವಂಶವೃಕ್ಷವನ್ನು ನಾನು ಉದಾಹರಣೆಯಾಗಿ ಕೊಟ್ಟಿದ್ದೀನಿ. ನಿಮ್ಮ ವಂಶವೃಕ್ಷವನ್ನು ನೀವು ಬರೆಯಿರಿ. ನಾನು ಇಲ್ಲಿ ಬರೆದಿರೋದು 5 ತಲೆಮಾರಿನ ವಂಶವೃಕ್ಷವನ್ನು ಬರೆದಿದ್ದೀನಿ. ನಂತರ ನೋಡಿ, ನನ್ನ ಮತ್ತು ನಿನ್ನ ಕುಟುಂಬದ ವಂಶವೃಕ್ಷ ಹೋಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ? ನನ್ನ ಕುಟುಂಬದಲ್ಲಿ 4 ತಲೆಮಾರುಗಳಿವೆ. ನನ್ನ ಅಂದರೆ ಯಾರ್ದು? ಮನುವಿನ ಕುಟುಂಬ. ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ? ನಿನ್ನ ಕುಟುಂಬದಲ್ಲಿ 5 ತಲೆಮಾರುಗಳಿವೆ. ನಂತರ ನೋಡಿ ಮಕ್ಕಳೇ, ನನ್ನ ಮತ್ತು ನಿನ್ನ ಕುಟುಂಬಗಳಲ್ಲಿ ಯಾವುದು ದೊಡ್ಡ ಕುಟುಂಬ? ಹೇಗೆ? ಮನುವಿನ ಕುಟುಂಬ ಚಿಕ್ಕದು, ನಿನ್ನ ಕುಟುಂಬ ದೊಡ್ಡದು. ಏಕೆಂದರೆ ನಿನ್ನ ಕುಟುಂಬವು 5 ತಲೆಮಾರುಗಳನ್ನು ಹೊಂದಿದ್ದು ಅವಿಭಕ್ತ ಕುಟುಂಬವಾಗಿದೆ. ಈ ರೀತಿ ಬರೀಬೋದು ಮಕ್ಕಳು. ನಿಮ್ಮದು ವಿಭಕ್ತ ಕುಟುಂಬ ಆಗಿದ್ರೆ ವಿಭಕ್ತ ಕುಟುಂಬ ಅಂತಾನೆ ಬರೀರಿ ಮಕ್ಕಳೇ. ನಂತರ ನೋಡಿ, ನನ್ನ ಕುಟುಂಬದಲ್ಲಿ 4 ತಲೆಮಾರಿನ ಸದಸ್ಯರಿದ್ದಾರೆ. ನಾವೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತೇವೆ. ಎಲ್ಲರೂ ಸೇರಿ ಹಬ್ಬ ಇತ್ಯಾದಿ ಕಾರ್ಯಗಳನ್ನು ಆಚರಿಸುತ್ತೇವೆ. ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಪ್ರೀತಿ ನಮಗೆಲ್ಲರಿಗೂ ಸಿಗುತ್ತದೆ. ಅವರನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಅವರ ಮಾರ್ಗದರ್ಶನದಿಂದ ನನ್ನ ಕುಟುಂಬದವರು ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಹೀಗೆ 2ಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ಅವಿಭಕ್ತ ಕುಟುಂಬ ಎನಿಸಿಕೊಳ್ಳುವುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಅವಿಭಕ್ತ ಕುಟುಂಬ ಅಂತಂದರೆ ಎಲ್ಲರೂ ಸೇರಿ ಒಟ್ಟಾಗಿ ವಾಸ ಮಾಡ್ತಾರೆ. ಅಂದರೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಈ ರೀತಿ ಎಲ್ಲರೂ ಸೇರಿ ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ ಮಕ್ಕಳೇ. ಅವಿಭಕ್ತ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಒಗ್ಗಟ್ಟು, ಸಹೋದರತ್ವದ ಭಾವನೆ, ಯಾವುದೇ ಸಮಸ್ಯೆಗಳ ಬಂದ್ರೂ ಸಹ ಒಗ್ಗಟ್ಟಾಗಿ ಎದುರಿಸೋದು ಎಲ್ಲವೂ ಸಹ ನಾವು ಅವಿಭಕ್ತ ಕುಟುಂಬದಿಂದ ಪಡಿಬಹುದು. ಸೋದರತ್ತೆ ಪ್ರೇಮಾಳ ಕುಟುಂಬದಲ್ಲಿ ಕೇವಲ 4 ಜನರಿದ್ದಾರೆ. ಅತ್ತೆ ಪ್ರೇಮ, ಮಾವ ಅಶೋಕ ಹಾಗೂ ಅವರ 2 ಮಕ್ಕಳು. ಪ್ರೇಮತ್ತೆಯ ಅತ್ತೆ ಮಾವ ಬೇರೆ ಊರಿನಲ್ಲಿ ಇದ್ದಾರೆ.
ಹೀಗಾಗಿ ಅವರದು ಚಿಕ್ಕ ಕುಟುಂಬ. ಈ ರೀತಿ 2 ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬವು ವಿಭಕ್ತ ಕುಟುಂಬ ಎನಿಸಿಕೊಳ್ಳುವುದು. ಮಕ್ಕಳೇ, ವಿಭಕ್ತ ಕುಟುಂಬ ಅಂತಂದ್ರೆ ಅಪ್ಪ ಅಮ್ಮ ಮಕ್ಕಳು ಮಾತ್ರ ಒಂದು ಮನೆಯಲ್ಲಿ ವಾಸ ಮಾಡಿದ್ರೆ ಅದನ್ನ ವಿಭಕ್ತ ಕುಟುಂಬ ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ಅರ್ಥ ಆಯ್ತಲ್ವಾ? ಇಲ್ಲಿ ಮನುವಿನ ಪ್ರೇಮತ್ತೆ ಮತ್ತೆ ಮಾವ ಅಶೋಕ ಹಾಗೂ ಅವರ 2 ಮಕ್ಕಳು ಮಾತ್ರ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ. ಪ್ರೇಮತ್ತೆಯ ಅತ್ತೆ ಮಾವ ಬೇರೆ ಊರಿನಲ್ಲಿದ್ದಾರೆ. ಹಾಗಾಗಿ ಇವರದು ಚಿಕ್ಕ ಕುಟುಂಬ ಅಂದ್ರೆ ವಿಭಕ್ತ ಕುಟುಂಬ. ಎಲ್ಲರೂ ಒಟ್ಟಾಗಿ ವಾಸ ಮಾಡಿದ್ರೆ ಅದು ಅವಿಭಕ್ತ ಕುಟುಂಬ ಆಗ್ತಾ ಇತ್ತು. ನೋಡಿ ಮಕ್ಕಳೇ, ನಿನ್ನ ಕುಟುಂಬದ ವಿಧ ಯಾವುದೆಂದು ತಿಳಿಯಬೇಕೇ? ಹಾಗಾದರೆ ಈ ಲಕ್ಷಣಗಳಿಗೆ ಸರಿ ಅಥವಾ ತಪ್ಪು ಎಂದು ಗುರುತಿಸು. ಸರಿ ಗುರುತು ಹೆಚ್ಚು ಬಂದರೆ ನಿನ್ನದು ವಿಭಕ್ತ ಕುಟುಂಬ, ತಪ್ಪು ಗುರುತು ಹೆಚ್ಚು ಬಂದರೆ ಅದು ಅವಿಭಕ್ತ ಕುಟುಂಬ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕುಟುಂಬದ ಲಕ್ಷಣಗಳನ್ನ ನಿಮ್ಮ ಕುಟುಂಬದ ಲಕ್ಷಣಗಳಿಗೆ ಹೋಲಿಸ್ಬಿಟ್ಟು ಸರಿ ಗುರುತು ಮತ್ತು ತಪ್ಪು ಗುರುತುಗಳನ್ನ ಹಾಕಿ ಮಕ್ಕಳೇ. ನೋಡಿ, ನಾನು ಈ ರೀತಿಯಲ್ಲಿ ಹಾಕಿದ್ದೀನಿ. ಇಲ್ಲಿ ಕುಟುಂಬದ ಲಕ್ಷಣಗಳನ್ನ ನಾನು ಓದ್ತೀನಿ ನೋಡಿ ಮಕ್ಕಳೇ. ನನ್ನ ಕುಟುಂಬದಲ್ಲಿ 2 ತಲೆಮಾರುಗಳಿವೆ. ಹೌದು ಇದ್ರೆ ಹೌದು ಹಾಕಿ, ಇಲ್ಲ ಅಂದ್ರೆ ಇಲ್ಲ. ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ. ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ. ನಂತರ ನನ್ನ ಕುಟುಂಬದ ಗಾತ್ರ ಚಿಕ್ಕದು. ಕುಟುಂಬದ ಮಕ್ಕಳೆಲ್ಲ ಅವಿವಾಹಿತರು. ಈ ರೀತಿ ಕುಟುಂಬದ ಲಕ್ಷಣಗಳಿದಾವೆ. ನಿಮ್ಮ ಕುಟುಂಬಕ್ಕೆ ಹೋಲಿಸ್ಬಿಟ್ಟು ನೀವು ಇಲ್ಲಿ ಸರಿ ಗುರುತು ಮತ್ತೆ ತಪ್ಪು ಗುರುತುಗಳನ್ನು ಹಾಕಿ ಮಕ್ಕಳೇ. ಮೇಲಿನ ಲಕ್ಷಣಗಳ ಸಹಾಯದಿಂದ ನನ್ನ ಕುಟುಂಬವು, ನಾನು ಇಲ್ಲಿ ಹಾಕಿರ್ತಕ್ಕಂಥ ಕುಟುಂಬ ಅವಿಭಕ್ತ ಕುಟುಂಬ ಆಗಿದೆ ಮಕ್ಕಳೇ. ನಿಮ್ಮ ಕುಟುಂಬ ಯಾವುದು ಅಂತ ನೀವು ಬರೀರಿ. ನಿಮಗಿದು ಗೊತ್ತೇ ಅಂತ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಇವುಗಳನ್ನು ತಿಳಿಯಿರಿ. ವಂಶವೃಕ್ಷವನ್ನು ರಚಿಸುವಾಗ ಮಕ್ಕಳ ಹೆಸರುಗಳನ್ನು ಹಿರಿತನಕ್ಕೆ ಅನುಗುಣವಾಗಿ ಅನುಕ್ರಮವಾಗಿ ಬರೆಯಲಾಗುತ್ತದೆ. ವಂಶವೃಕ್ಷದಲ್ಲಿ ಆ ವಂಶದ ಮಕ್ಕಳಲ್ಲಿ ಹಿರಿಯರಿಂದ ಪ್ರಾರಂಭಿಸಿ ಕಿರಿಯರವರೆಗೆ ಹೆಸರನ್ನು ಮೊದಲು ಬರೆದು ನಂತರ ಅವರ ಪತಿ ಅಥವಾ ಪತ್ನಿಯ ಹೆಸರನ್ನು ಬರೆಯಲಾಗುತ್ತದೆ. ವಂಶವೃಕ್ಷ ಎಂಬ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಎಂಬುದು ಸೂಚಿಸುತ್ತದೆ. ಆದರೆ ಸಾಮಾನ್ಯವಾಗಿ ವಂಶವೃಕ್ಷವನ್ನು ಬರೆಯುವಾಗ ಹಿರಿಯರಿಂದ ಕಿರಿಯರವರೆಗೆ ಮೇಲಿನಿಂದ ಕೆಳಗೆ ಬರೆಯಲಾಗುತ್ತದೆ. ಹಿರಿಯರ ನಂತರದ ಪೀಳಿಗೆಯನ್ನು ಸೂಚಿಸಲು ಹೀಗೆ ಬರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೀವು ಇದನ್ನ ವಂಶವೃಕ್ಷ ಬರೆದಿದ್ನಲ್ವಾ, ಅದರಲ್ಲಿ ನೀವು ಗಮನಿಸ್ಬೋದು ಮಕ್ಕಳೇ. ಹಿರಿಯರಿಂದ ಕಿರಿಯರ ಹೆಸರುಗಳನ್ನ ಬರಿತಾ ಹೋಗಿದ್ದೀವಿ. ನಂತರ ನೋಡಿ, ಈಗ ನಿನಗೆ ನನ್ನ ಸ್ನೇಹಿತರ ಕುಟುಂಬಗಳನ್ನು ಪರಿಚಯಿಸುವೆ. ಇದು ನನ್ನ ಗೆಳೆಯನ ಕುಟುಂಬ, ಅವನದು ಅವಿಭಕ್ತ ಕುಟುಂಬ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಈ ಚಿತ್ರವನ್ನ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವಿಭಕ್ತ ಕುಟುಂಬ ಅಲ್ವಾ ಇದು. ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಮ್ಮ ಚಿಕ್ಕಪ್ಪ, ಮಕ್ಕಳು, ಅತ್ತೆ ಮಾವ ಎಲ್ಲ ಜೊತೆಗೆ ಇದ್ದಾರೆ ಅಲ್ವಾ. ಹಾಗಾದ್ರೆ ಇದು ಯಾವ ಕುಟುಂಬ? ಅವಿಭಕ್ತ ಕುಟುಂಬ. ವಿಭಕ್ತ ಕುಟುಂಬ ಅಂದ್ರೆ ಅಪ್ಪ ಅಮ್ಮ ಮಕ್ಕಳು ಮಾತ್ರ ಇರ್ತಾರೆ. ಹೌದಲ್ವಾ ಮಕ್ಕಳೇ? ನೋಡಿ, ಗೆಳೆಯನ ಕುಟುಂಬ ನೋಡಿದೆಯಲ್ಲ, ಈ ಕುಟುಂಬದ ಬಗ್ಗೆ ನಿನ್ನ ಅನಿಸಿಕೆ ಬರೆ ಅಂತ ಕೊಟ್ಟಿದ್ದಾರೆ. ಈ ಕುಟುಂಬವು ಅವಿಭಕ್ತ ಕುಟುಂಬವಾಗಿದೆ. ಇಲ್ಲಿ ಎಲ್ಲರ ಪ್ರೀತಿ ಸಿಗುತ್ತದೆ, ಹಿರಿಯರ ಮಾರ್ಗದರ್ಶನ ದೊರೆಯುತ್ತದೆ. ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಎಲ್ಲರೂ ಒಟ್ಟಾಗಿ ಎದುರಿಸಬಹುದು. ಹೌದಲ್ವಾ ಮಕ್ಕಳೇ? ಇಲ್ಲಿನ ಅನಿಸಿಕೆ ಸರಿ ಇದೆ ಅಲ್ವಾ? ನಿಮಗೇನು ಅನಿಸಿದೆ, ನಿಮ್ಮ ಅನಿಸಿಕೆಯನ್ನು ಸಹ ನೀವು ಬರೀಬಹುದು. ನಂತರ ನೋಡಿ ಮಕ್ಕಳೇ, ಇದುವರೆಗೂ ನೀನು ತಿಳಿದ ನನ್ನ, ನಿನ್ನ ಮತ್ತು ನನ್ನ ಗೆಳೆಯನ ಕುಟುಂಬಗಳಲ್ಲಿ ಕಂಡುಬಂದ ಸಾಮ್ಯತೆ ಹಾಗೂ ಭಿನ್ನತೆಗಳನ್ನು ಬರೆ ಅಂತ ಇದೆ ಮಕ್ಕಳೇ. ಸಾಮ್ಯತೆ ಅಂತಂದ್ರೆ ಎರಡೂ ಕುಟುಂಬಗಳಲ್ಲಿ ಇರ್ತಕ್ಕಂತಹ ಸಮಾನ ಅಂಶಗಳು. ಭಿನ್ನತೆ ಅಂದ್ರೆ ವ್ಯತ್ಯಾಸ, ಅಂದ್ರೆ ಬೇರೆ ಬೇರೆ ಅಂಶಗಳು. ನೋಡಿ, ಸಾಮ್ಯತೆ ಏನ್ ಕಂಡುಬಂತು? ಎಲ್ಲರ ಕುಟುಂಬಗಳು ಅವಿಭಕ್ತ ಕುಟುಂಬಗಳಾಗಿವೆ. ಹೌದಲ್ವಾ? ಮನುವಿನ ಕುಟುಂಬವೂ ಸಹ ಅವಿಭಕ್ತ ಕುಟುಂಬ ಆಗಿದೆ, ನನ್ನ ಕುಟುಂಬನೂ ಸಹ ಅವಿಭಕ್ತ ಕುಟುಂಬ ಆಗಿದೆ, ಆ ಗೆಳೆಯನ ಕುಟುಂಬವೂ ಸಹ ಅವಿಭಕ್ತ ಕುಟುಂಬವಾಗಿದೆ. ಎಲ್ಲರೂ ಒಟ್ಟಾಗಿ ವಾಸಿಸುತ್ತಾರೆ. ಹೌದಲ್ವಾ? ನಂತರ ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ. ಒಟ್ಟಾಗಿ ಹಬ್ಬಗಳನ್ನು ಆಚರಿಸುತ್ತಾರೆ. ಹೌದಲ್ವಾ? ಅವಿಭಕ್ತ ಕುಟುಂಬಗಳಲ್ಲಿ ಈ ರೀತಿಯ ಅಂಶಗಳು ನಾವು ನೋಡ್ಬೋದು. ಭಿನ್ನತೆ, ಏನ್ ಭಿನ್ನತೆ ಕಂಡುಬರುತ್ತೆ? ಎಲ್ಲರೂ ಒಟ್ಟಾಗಿದ್ರೆ 3 ಕುಟುಂಬಗಳಲ್ಲಿ ಜನರ ಸಂಖ್ಯೆ ಸಮವಾಗಿಲ್ಲ. 3 ಕುಟುಂಬಗಳನ್ನ ನೋಡಿದ್ರಲ್ವಾ? ಎಲ್ಲರ ಜನಸಂಖ್ಯೆ ಸಮವಾಗಿಲ್ಲ. ತಲೆಮಾರುಗಳು ಸಮವಾಗಿಲ್ಲ. ಹೌದಲ್ವಾ? ಕೆಲವರು 2 ತಲೆಮಾರು ಹೊಂದಿದ್ರೆ, ಕೆಲವರು 4 ತಲೆಮಾರು, ಕೆಲವರು 5 ತಲೆಮಾರುಗಳನ್ನ ಹೊಂದಿದ್ದಾರೆ. ನಂತರ 3 ಕುಟುಂಬಗಳ ಉದ್ಯೋಗ ಬೇರೆಯಾಗಿರುತ್ತದೆ. ಹೌದು ತಾನೆ? ಕೆಲವರು ಬೇಸಾಯ ಮಾಡ್ತಾ ಇರ್ತಾರೆ, ಕೆಲವರು ಬಡಿಗತನ ಮಾಡ್ತಾ ಇರ್ತಾರೆ, ಕೆಲವರು ಕಮ್ಮಾರಾಗಿರ್ತಾರೆ. ಹೌದಲ್ವಾ? ಉದ್ಯೋಗಗಳು ಬೇರೆ ಬೇರೆ ಆಗಿರ್ತವೆ. ನಂತರ ಆಚರಣೆಗಳು ಸಹ ಭಿನ್ನವಾಗಿರ್ತವೆ. ಹೌದು ತಾನೆ? ಅವರವರ ಧರ್ಮಕ್ಕೆ ತಕ್ಕಂತೆ ಆಚರಣೆಗಳನ್ನ
ಆಚರಿಸ್ತಾ ಇರ್ತಾರೆ. ಹೌದು ತಾನೇ? ನೀವು ಗಮನಿಸಿದಿರಲ್ವಾ? ನಿಮ್ಮ ಮನೆಯ ಆಚರಣೆನೇ ಬೇರೆ ಇರುತ್ತೆ ಅಥವಾ ನಿಮ್ಮ ಸ್ನೇಹಿತರ ಮನೆಯ ಆಚರಣೆಗಳೇ ಬೇರೆ ಬೇರೆ ಆಗಿರ್ತವೆ. ಹೌದಲ್ವಾ? ಇದನ್ನು ನೀವು ಸಹ ಗಮನಿಸಿ ಮಕ್ಕಳೇ. ನನ್ನ ಗೆಳೆಯನ ಕುಟುಂಬವು ಒಂದು ಅವಿಭಕ್ತ ಕುಟುಂಬ. ಈ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಯಾವುವು ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅವಿಭಕ್ತ ಕುಟುಂಬ ಇತ್ತಂದ್ರೆ ಅದರಿಂದ ಅನುಕೂಲ ಮತ್ತು ಅನಾನುಕೂಲಗಳೇನು? ಅವಿಭಕ್ತ ಕುಟುಂಬ ಅಂದ್ರೆ ಏನಂತ ನಿಮಗೆ ಅರ್ಥ ಗೊತ್ತಿದೆ ಅಲ್ಲ ಮಕ್ಕಳೇ? ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳು, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಒಟ್ಟಾಗಿ ವಾಸ ಮಾಡಿದ್ರೆ ಅದನ್ನು ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ, ಅದರ ಅನುಕೂಲತೆಗಳು ಏನಂದ್ರೆ ಎಲ್ಲರೂ ಒಟ್ಟಾಗಿ ಸಮಸ್ಯೆಗಳನ್ನು ಎದುರಿಸ್ಬೋದು. ಹೌದಲ್ವಾ? ನಂತರ ಭಾವನಾತ್ಮಕ ಸಂಬಂಧಗಳು ಬಲಗೊಳ್ಳುತ್ತವೆ. ನಂತರ ಸಾಮಾಜಿಕ ಕೌಶಲ್ಯಗಳನ್ನು ನಾವು ಕಲಿಯಬಹುದು. ಅನಾನುಕೂಲತೆಗಳೇನು ಮಕ್ಕಳೇ? ಎಲ್ಲರ ಅಭಿಪ್ರಾಯಗಳಲ್ಲಿ ಭಿನ್ನತೆ ಕಂಡುಬರುತ್ತೆ. ಹೌದು ತಾನೆ? ನಂತರ ಸ್ಥಳದ ಕೊರತೆ ಉಂಟಾಗುತ್ತೆ. ಎಲ್ಲರೂ ಒಟ್ಟಿಗೆ ವಾಸ ಮಾಡೋದ್ರಿಂದ ಸ್ಥಳದ ಕೊರತೆನೂ ಸಹ ಉಂಟಾಗಬಹುದು. ನಂತರ ಎಲ್ಲರಿಗೂ ಜವಾಬ್ದಾರಿಗಳನ್ನು ಹಂಚುವಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತವೆ. ನೋಡಿ ಮಕ್ಕಳೇ, ಈಗ ನಿನ್ನ ಗೆಳತಿಯ ಮನೆಗೆ ಹೋಗೋಣ. ಆಕೆಯ ತಾಯಿ ಏನೋ ಹೇಳುತ್ತಿದ್ದಾರೆ, ಕೇಳೋಣ ಅಂತ ಇದೆ. ನೋಡಿ, ನಾನು ಬೆಳೆದಿದ್ದು ದೊಡ್ಡ ಕುಟುಂಬದಲ್ಲಿ. ನಮ್ಮ ಮನೆಯಲ್ಲಿ 25 ಜನ ಇದ್ದರು. ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು. ನಾನು ಸಣ್ಣವಳಿದ್ದಾಗ ಅಜ್ಜಿ ಕತೆಗಳನ್ನು ಹೇಳುತ್ತಿದ್ದರು. ನಾವು ಹೇಗಿರಬೇಕು ಎಂಬುದನ್ನು ತಾತ ಅಥವಾ ಅಜ್ಜ ಹೇಳುತ್ತಿದ್ದರು. ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು, ನನ್ನ ಗಂಡ ಮತ್ತು 2 ಮಕ್ಕಳು ಮಾತ್ರ ಇದ್ದೇವೆ. ಈಗ ನಾನು ಆಸ್ಪತ್ರೆಯಲ್ಲಿರುವ ನನ್ನ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು. ನನ್ನ ಈ ಸಣ್ಣ ಮಗುವನ್ನು ಯಾರ ಬಳಿ ಬಿಡಲಿ ಎಂಬುದೇ ನನಗೆ ಚಿಂತೆಯಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಇದರಿಂದ ನಿಮಗೇನು ಗೊತ್ತಾಗುತ್ತೆ ಮಕ್ಕಳೇ? ಅವಿಭಕ್ತ ಕುಟುಂಬ ಇದ್ರೆ ಯಾವುದೇ ಸಮಸ್ಯೆಗಳು ಬಂದ್ರೂ ಸಹ ಮಕ್ಕಳನ್ನ ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಅವ್ರು ನೋಡ್ಕೊಳ್ತಾ ಇದ್ರು. ಹೌದು ತಾನೆ? ಇವಾಗ ವಿಭಕ್ತ ಕುಟುಂಬಗಳಾಗಿರೋದ್ರಿಂದ ಈ ರೀತಿ ಕಷ್ಟಗಳನ್ನು ಪಡಬೇಕಾಗುತ್ತೆ. ನಂತರ ನೋಡಿ, ಇವರ ಪಕ್ಕದ ಮನೆಯ ರಜಿಯಾ ಅಕ್ಕ ಬಂದರಲ್ಲ, ಏನು ಹೇಳುತ್ತಾರೆ ಎಂದು ಕೇಳೋಣ. ಚಿಂತಿಸಬೇಡಿ, ನಿಮ್ಮ ಸಣ್ಣ ಮಗುವನ್ನು ನಮ್ಮ ಮನೆಯಲ್ಲಿ ಬಿಡಿ, ನಾನು ನೋಡಿಕೊಳ್ಳುವೆ. ಅಕ್ಕಪಕ್ಕ ಇದ್ದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಲ್ಲವೇ? ರಜಿಯಾ ಅಕ್ಕ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಕ್ಕಪಕ್ಕ ಇದ್ದ ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. ಕೇಳಿದೆಯಾ? ನನ್ನ ಗೆಳತಿಯ ತಾಯಿಯ ಚಿಂತೆ ದೂರವಾಯಿತಲ್ಲವೇ? ಹಾಗಾದರೆ ನಿನ್ನ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು? ಅವರು ನಿನ್ನ ಕುಟುಂಬಕ್ಕೆ ಯಾವ ಯಾವ ರೀತಿ ಸಹಾಯ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನಿಮ್ಮ ಮನೆಯ ಅಕ್ಕಪಕ್ಕದವರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ನಿಮಗೆ ಯಾವ ರೀತಿನಾದರೂ ಸಹಾಯ ಮಾಡೇ ಇರ್ತಾರಲ್ವಾ? ಯಾರು ಮಾಡಿದ್ರು ಮತ್ತೆ ಯಾವ ರೀತಿ ಸಹಾಯ ಮಾಡಿದ್ರು ಅನ್ನೋದನ್ನ ನೀವು ಬರಿಬೇಕು ಮಕ್ಕಳೇ. ಉದಾಹರಣೆಯಾಗಿ ಬರೆದು ತೋರಿಸಿದೀನಿ ನೋಡಿ. ಪಕ್ಕದ ಮನೆಯವರು, ಅಮ್ಮ ಮಾರುಕಟ್ಟೆಗೆ ಹೋದಾಗ ನನಗೆ ಊಟ ಕೊಟ್ಟು ಸಹಾಯ ಮಾಡಿದರು. ದೊಡ್ಡಪ್ಪ, ಅಪ್ಪ ಊರಿಗೆ ಹೋದಾಗ ಪುಸ್ತಕವನ್ನು ತಂದುಕೊಟ್ಟರು. ಅಪ್ಪನ ಸ್ನೇಹಿತರು, ಅಪ್ಪ ಊರಿಗೆ ಹೋದಾಗ ಅಪ್ಪನ ಸ್ನೇಹಿತರು ನನ್ನನ್ನು ಶಾಲೆಗೆ ಬಿಟ್ಟು ಬಂದರು. ಚಿಕ್ಕಪ್ಪ, ಮಾರುಕಟ್ಟೆಯಿಂದ ಪೆನ್ನು ತಂದು ಕೊಟ್ಟರು. ಅಣ್ಣನ ಸ್ನೇಹಿತ, ಶಾಲೆಗೆ ಊಟದ ಡಬ್ಬಿಯನ್ನು ತಂದು ಕೊಟ್ಟಿದ್ದನು. ಈ ರೀತಿಯಲ್ಲಿ ನೀವು ನಿಮಗೆ ಯಾರು ಸಹಾಯ ಮಾಡಿರ್ತಾರಲ್ವಾ ಅದನ್ನ ಬರೀಬಹುದು ಮಕ್ಕಳೇ. ನಂತರ ನೋಡಿ, ಆಲೋಚಿಸು ಅಂತ ಕೊಟ್ಟಿದ್ದಾರೆ. ನಿನ್ನ ಕುಟುಂಬಕ್ಕೆ ದೂರದ ಊರಿನಲ್ಲಿರುವ ನೆಂಟರು ಅಥವಾ ಸ್ನೇಹಿತರು ಸಹಾಯ ಮಾಡಿರುವರೇ? ನಿಮ್ಮ ಮನೆಯಲ್ಲಿ ಏನೋ ಕಷ್ಟದ ಪರಿಸ್ಥಿತಿ ಉಂಟಾದಾಗ ನಿಮಗೆ ನೆಂಟರು ಅಥವಾ ಸ್ನೇಹಿತರು ಸಹಾಯ ಮಾಡಿದಾರಾ ಅಂತ ಯೋಚನೆ ಮಾಡಿ ಮಕ್ಕಳೇ. ನಾನು ನಿನಗೆ ಬೇರೆ ಬೇರೆ ಕುಟುಂಬಗಳ ಪರಿಚಯ ಮಾಡಿಸಿದೆ. ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರು ಎಂದು ವಿಂಗಡಿಸು. ಅದನ್ನು ಮುಂದಿನ ಪುಟದಲ್ಲಿ ಕೊಟ್ಟಿರುವ ಚೌಕದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ ನೋಡಿ. ಪಾಲನೆ ಮತ್ತು ರಕ್ಷಣೆ, ಯೋಗ್ಯ ಶಿಕ್ಷಣ ಕೊಡಿಸುವುದು, ಆಹಾರ ವಸ್ತುಗಳನ್ನು ಅಥವಾ ದಿನಸಿ ನೀಡುವುದು, ಪಾಠವನ್ನು ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಪ್ರೀತಿ ವಾತ್ಸಲ್ಯ ತೋರುವುದು, ಅವಶ್ಯಕತೆಗಳನ್ನು ಪೂರೈಸುವುದು, ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು, ಹೆಚ್ಚಿನ ಸಮಯ ಇರುವುದು. ಇಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ನನ್ನ ಕುಟುಂಬ ಏನು ಮಾಡುತ್ತೆ ಮತ್ತು ಇತರರು ಏನು ಮಾಡ್ತಾರೆ ಅಂತ ನಾನು ಇಲ್ಲಿ ವಿಂಗಡಿಸ್ಬಿಟ್ಟು ಬರೆದಿದ್ದೀನಿ, ಗಮನಿಸಿ. ನನ್ನ ಕುಟುಂಬ ಪಾಲನೆ ಮತ್ತು ರಕ್ಷಣೆ, ಯೋಗ್ಯ ಶಿಕ್ಷಣ ಕೊಡಿಸುವುದು, ಆಹಾರ ವಸ್ತುಗಳನ್ನು ಅಂದರೆ ದಿನಸಿ ನೀಡುವುದು, ಅವಶ್ಯಕತೆಗಳನ್ನು ಪೂರೈಸುವುದು, ಪ್ರೀತಿ ವಾತ್ಸಲ್ಯ ತೋರುವುದು. ಇತರರು ಪಾಠವನ್ನು ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಹೆಚ್ಚಿನ ಸಮಯ ಇರುವುದು.
ಈ ರೀತಿಯಲ್ಲಿ ವಿಂಗಡಿಸ್ಬಿಟ್ಟು ಬರೀಬಹುದು ಮಕ್ಕಳೇ. ನಂತರ ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ನಿನ್ನ ಮನೆಯ ಅಕ್ಕಪಕ್ಕದಲ್ಲಿರುವ 10 ಮನೆಗಳಿಗೆ ಭೇಟಿ ನೀಡು. ಪ್ರತಿ ಮನೆಯ ಮುಖ್ಯಸ್ಥರ ಹೆಸರು ಬರೆದು ಅವರ ಮನೆಯಲ್ಲಿರುವ ಸದಸ್ಯರ ಒಟ್ಟು ಸಂಖ್ಯೆ ನಮೂದಿಸು. ಈ ಸದಸ್ಯರು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧವನ್ನು ಬರೆ. ಕೊಟ್ಟಿರುವ ಉದಾಹರಣೆಯನ್ನು ಗಮನಿಸು. ಈ ನಮೂನೆಯ ಮಾಹಿತಿ ಪಡೆದು ಭರ್ತಿ ಮಾಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ 10 ಮನೆಗಳಿಗೆ ನೀವು ಸಹ ಭೇಟಿ ನೀಡಿದ ಮನೆಯ ಮುಖ್ಯಸ್ಥರ ಹೆಸರುಗಳು, ನಂತರ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ, ನಂತರ ಮುಖ್ಯಸ್ಥರೊಂದಿಗೆ ಸದಸ್ಯರು ಹೊಂದಿರುವಂಥ ಸಂಬಂಧ, ಈ ರೀತಿ ಬರೆಯಿರಿ ಮಕ್ಕಳೇ. ನೋಡಿ, ಮೇಲಿನ ಮಾಹಿತಿಯನ್ನು ಆಧರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸು. 10 ಮನೆಗಳಿಗೆ ಭೇಟಿ ನೀಡಿ ಬರೆದಿರ್ತಿರಲ್ವಾ, ಅದರ ಆಧಾರದ ಮೇಲೆ ಈ ಪ್ರಶ್ನೆಗಳಿರೋದು. 5ಕ್ಕಿಂತ ಕಡಿಮೆ ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ 5. 5ಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಗಳ ಸಂಖ್ಯೆ 5 ಇದೆ ಮಕ್ಕಳೇ. ನಂತರ 2 ತಲೆಮಾರುಗಳಿರುವ ಕುಟುಂಬಗಳ ಸಂಖ್ಯೆ 3. 2ಕ್ಕಿಂತ ಹೆಚ್ಚು ತಲೆಮಾರುಗಳಿರುವ ಕುಟುಂಬಗಳ ಸಂಖ್ಯೆ 7. ನೋಡಿ ಮಕ್ಕಳೇ, ಈ ಚಟುವಟಿಕೆಯಿಂದ ನಾನು ಏನು ತಿಳ್ಕೊಂಡೆ ಅಂದರೆ, ಈ ಚಟುವಟಿಕೆಯಿಂದ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಪರಿಕಲ್ಪನೆ ತಿಳಿಯಿತು. ಕುಟುಂಬಗಳಲ್ಲಿನ ಸಂಬಂಧಗಳನ್ನು ತಿಳಿದೆ. ಪ್ರೀತಿ, ವಿಶ್ವಾಸ, ನೆಮ್ಮದಿ, ಒಗ್ಗಟ್ಟು, ಆಚಾರ ವಿಚಾರ, ಸಂಸ್ಕೃತಿ ಬೆಳೆಸುವುದು, ಈ ಎಲ್ಲ ವಿಷಯಗಳನ್ನು ಬೆಳೆಸುವಲ್ಲಿ ಕುಟುಂಬದ ಪಾತ್ರವನ್ನು ತಿಳಿದೆನು. ನೀವು ಈ ಚಟುವಟಿಕೆ ಮಾಡಿಬಿಟ್ಟು ನೀವು ಏನನ್ನ ಕಲ್ತ್ರಿ ಅನ್ನೋದನ್ನ ಇಲ್ಲಿ ಬರೆಯಿರಿ ಮಕ್ಕಳೇ. ನಂತರ ನೋಡಿ, ಓದಿ ತಿಳಿ ಅಂತ ಇದೆ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ, ಆದಾಯ, ವಿದ್ಯಾಭ್ಯಾಸ, ಜೀವನ ನಿರ್ವಹಣೆ ಇತ್ಯಾದಿ ಉದ್ದೇಶಗಳಿಂದ ಕುಟುಂಬದ ಸ್ವರೂಪದಲ್ಲಿ ಬದಲಾವಣೆಗಳಾಗುತ್ತಿದೆ. ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬವಾಗಿದ್ದು ವಿಭಕ್ತ ಕುಟುಂಬಗಳಾಗಿ ಹರಿದು ಹಂಚು ಹೋಗ್ತಾ ಇದೆ. ಯಾಕೆ ಅಂತಂದ್ರೆ, ಉದ್ಯೋಗ ಅರ್ಸ್ಬಿಟ್ಟು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇದ್ದಾರೆ, ಶಿಕ್ಷಣಕ್ಕಾಗಿ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇದ್ದಾರೆ, ಅಥವಾ ಜೀವನ ನಿರ್ವಹಣೆಗಾಗಿ ಬೇರೆ ಬೇರೆಯಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವಿಭಕ್ತ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಹಾಡಿನಲ್ಲಿ ಅಂತ ಅಂದು ಕೊಟ್ಟಿದ್ದಾರೆ. ಈ ಹಾಡನ್ನ ನೀವು ಸಹ ಹಾಡಿ. ಕುಟುಂಬ ಕುಟುಂಬ ನನ್ನ ಕುಟುಂಬ, ನಾನು ಹುಟ್ಟಿ ಬೆಳೆದ ಕುಟುಂಬ, ನಗುತ್ತ ಕಾಲ ಕಳೆದ ಕುಟುಂಬ, ಅಪ್ಪ ಅಮ್ಮ ತಮ್ಮ ಇರುವ ಕುಟುಂಬ, ಪ್ರೀತಿ ವಾತ್ಸಲ್ಯ ತುಂಬಿದ ಕುಟುಂಬ, ಕುಟುಂಬವಿಲ್ಲದೆ ನಾನಿಲ್ಲ, ಕುಟುಂಬಗಳಿಲ್ಲದೆ ಜಗವಿಲ್ಲ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಮಕ್ಕಳೇ ಈ ಹಾಡು. ನಂತರ ನೋಡಿ ಮಕ್ಕಳೇ, ಚಿತ್ರದ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಇದೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಇಲ್ಲಿ ಕುಟುಂಬದ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಇದ್ದಾರೆ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಮಕ್ಕಳು ಎಲ್ಲರೂ ಇದ್ದಾರೆ. ಹೌದಲ್ವಾ? ಈ ಚಿತ್ರವನ್ನ ನೋಡೋದ್ರಿಂದ ನಮಗೆ ಏನು ಗೊತ್ತಾಗುತ್ತೆ? ಇದೊಂದು ಅವಿಭಕ್ತ ಕುಟುಂಬ. ಹೌದಲ್ವಾ? ನೋಡಿ, ಇಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದ ಸಹಾಯದಿಂದ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಮಕ್ಕಳೇ, ಕುಟುಂಬದಿಂದ ನಾನು ಕಲಿಯುವ ಒಳ್ಳೆಯ ಗುಣಗಳಾವುವು? ನೋಡಿ, ಕುಟುಂಬದಿಂದ ನಾವು ಏನೆಲ್ಲ ಒಳ್ಳೆಯ ಗುಣಗಳನ್ನು ಕಲಿತೀವಿ? ಪ್ರೀತಿ, ಶಿಕ್ಷಣ, ವಾತ್ಸಲ್ಯ, ಸಹಕಾರ, ಹಿರಿಯರಿಗೆ ಗೌರವ ಕೊಡುವುದು, ಪೋಷಣೆ, ರೂಢಿ ಪದ್ಧತಿಗಳು, ಹೊಂದಾಣಿಕೆ, ಸಹಬಾಳ್ವೆ, ರಕ್ಷಣೆ, ಉತ್ತಮ ಆರೋಗ್ಯಕ್ಕೆ ಸಲಹೆ, ಈ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಕುಟುಂಬದಿಂದ ಕಲಿತೀವಿ. ನಂತರ ಕುಟುಂಬ ನನಗೆ ಏಕೆ ಬೇಕು ಮಕ್ಕಳೇ? ಕುಟುಂಬ ನಿಮಗೆ ಏಕೆ ಬೇಕು? ಸಂಬಂಧಗಳ ವೃದ್ಧಿ, ಹಿರಿಯರ ಹಾರೈಕೆಗಾಗಿ, ಅವಶ್ಯಕತೆಗಳ ಪೂರೈಕೆಗಾಗಿ, ರಕ್ಷಣೆಗಾಗಿ, ಉತ್ತಮ ಆರೋಗ್ಯ ಹೊಂದಲು, ಉತ್ತಮ ಶಿಕ್ಷಣಕ್ಕಾಗಿ ಕುಟುಂಬ ಬೇಕು. ಹೌದಲ್ವಾ ಮಕ್ಕಳೇ? ನಿಮ್ಮ ಅಭಿಪ್ರಾಯವನ್ನು ಸಹ ನೀವು ಬರೀಬಹುದು ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.